ಹಾಯ್ ಸ್ನೇಹಿತರೆ, ಕೃಷಿ ಬದುಕಿಗೆ ನಮಸ್ಕಾರಗಳು. ಕೋಳಿ ಸಾಗಾಣಿಕೆಯಲ್ಲಿ 2ನೇ ಬ್ಯಾಚ್ಗೆ ಸ್ವಾಗತ. ಇವಾಗ ಅಸಲಿ ಆಟ ಶುರು ಸ್ನೇಹಿತರೆ. ಏನಕ್ಕೆ ಅಂತಂದರೆ, ಮೊದಲನೇ ಬ್ಯಾಚಲ್ಲಿ ಎಷ್ಟು ಲಾಸ್ ಮಾಡ್ಕೊಂಡೆ ಮತ್ತು ಯಾವ ಥರ ಜಾತಿ ತಗೊಂಬಂದು ನಾನು ಲಾಸ್ ಮಾಡ್ಕೊಂಡೆ, ಆಮೇಲೆ ಏನೆಲ್ಲ ಸರ್ಕಸ್ ಮಾಡಿದ್ರು ಆ ಲಾಸ್ ಆಗಿರೋ ದುಡ್ಡನ್ನ ಎತ್ತಕ್ಕಾಗಿಲ್ಲ, ಯಾಕೆ ಆ ಥರ ಆಯಿತು, ಅನುಭವ ಇಲ್ದಲೇ ಆಯಿತು, ಏನೆಲ್ಲಕ್ಕೆ ಆ ಥರ ಲಾಸ್ ಆಯಿತು ಅಂತೇಳಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಕೇಳ್ತಾ ಹೋಗಿ ಸ್ನೇಹಿತರೆ. ಮೊದಲಿಗೆ ನಾನು ಫಸ್ಟ್ನೇ ಬ್ಯಾಚ್ ಸ್ಟಾರ್ಟ್ ಮಾಡಿದಾಗ ಸ್ನೇಹಿತರೆ 1 ದಿನದ ಮರಿ ತಂದಿದ್ದೆ. ಹಾಗಾಗಿ ನನಗೆ ಅನುಭವ ಇರಲಿಲ್ಲ. 1 ದಿನದ ಮರಿ ನಾವು ತಗೊಂಬಂದು ಬೆಳವಣಿಗೆಗೆ ಸ್ಟಾರ್ಟ್ ಮಾಡಿದ್ರೆ ಸ್ನೇಹಿತರೆ 6 ತಿಂಗಳು ತಗೊಂತು ಸ್ನೇಹಿತರೆ. ಹಾಗಾಗಿ ಲಾಸ್ ಆಗೋಯ್ತು. ಏನಕ್ಕೆ ಅಂತಂದರೆ, ಫೀಲ್ಡ್ ಆಗಿರ್ಬೋದು, ನಾವು ಕೊಡುವಂತಹ ದುಡ್ಡು ಕೊಟ್ಟು ತರುವಂಥ ಆಹಾರ ಇರ್ಬೋದು, ಆಮೇಲೆ ನನಗೆ ಇಲ್ದಿದ್ದೇ ಅನುಭವ ಏನೂ ಇಲ್ಲ. ಆಮೇಲೆ ನನ್ನ ಹತ್ರ ಯಾವುದೇ ಥರದ ವಸ್ತುಗಳು ಇರಲಿಲ್ಲ. ಅಂದರೆ ಕೋಳಿ ಸಾಕಾಣಿಕೆಗೆ ಬೇಕಾದಂಥ ಯಾವುದೇ ಥರದ ವಸ್ತುಗಳು ಇರಲಿಲ್ಲ. ಆದರೆ ಈಗ ಸೆಕೆಂಡ್ನೇ ಬ್ಯಾಚ್ಗೆ ಅಂದರೆ 6 ತಿಂಗಳು ಅನುಭವ ಆದಮೇಲೆ ಈಗ ನೆಕ್ಸ್ಟ್ ಬ್ಯಾಚ್ನ ಹೇಗೆ ಮಾಡಬೇಕು, ಯಾವ ಥರ ಸಿದ್ಧತೆ ಮಾಡ್ಕೊಬೇಕು ಅಂತೇಳಿ ಸಂಪೂರ್ಣವಾಗಿ ತಿಳ್ಕೊಂಡು ಈಗ ಪ್ರಾರಂಭ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಈಗ ಸ್ನೇಹಿತರೆ ನಾನು ಈಗ ಪ್ರಾರಂಭ ಮಾಡಿದ್ದೀನಿ ಅಂದರೆ ಸ್ನೇಹಿತರೆ, ನಾನು ಏನಿಲ್ಲ ಅಂದರೂ 2 ತಿಂಗಳು ಮರಿಗಳನ್ನ ತರಿಸ್ತಾಯಿದ್ದೀನಿ ಸ್ನೇಹಿತರೆ. 2 ತಿಂಗಳು ನಾಟಿ ಕೋಳಿ ಮರಿಗಳನ್ನ ತರಿಸ್ತಾಯಿದ್ದೀನಿ. 2 ತಿಂಗಳು ಮರಿಗಳನ್ನ ತಗೊಂಬಂದಾಗ ನಮಗೆ ಏನಾಗುತ್ತೆ ಅಂದರೆ ಸ್ನೇಹಿತರೆ, ಯಾವುದೇ ಥರದ ಕಾಯಿಲೆಗಳಿಗೆ ತುತ್ತಾಗಲ್ಲ. ಆಮೇಲೆ ಬೇಗ 2 ರಿಂದ 3 ತಿಂಗಳಿಗೆ ನಾವು ರೆಡಿ ಮಾಡ್ಬೋದು ಸ್ನೇಹಿತರೆ. ಟೈಮು ತಗೊಳಲ್ಲ. ಇದು ಭಾಳ ಇಂಪಾರ್ಟೆಂಟು ಸ್ನೇಹಿತರೆ. ಹಾಗಾಗಿ ನಾನು ಈಗ 1 ದಿನದ ಮರಿಗಳನ್ನ ಬಿಟ್ಟು ಈಗ ನಾನು 2 ತಿಂಗಳು 2.5 ತಿಂಗಳು ಮರಿನ ತರಿಸ್ತಾಯಿದ್ದೀನಿ ಸ್ನೇಹಿತರೆ. ಇದು ಎಷ್ಟು ರೈಟು, ಎಲ್ಲಿಂದ ತರಿಸ್ತೀರಾ ಅಂತೇಳಿ ತುಂಬ ಜನಕ್ಕೆ ಕುತೂಹಲನೂ ಇರ್ತೈತೆ. ವಿಡಿಯೋ ಫುಲ್ ನೋಡಿ, ಕೊನೆಯಲ್ಲಿ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಈಗ ನಾನು 2.5 ತಿಂಗಳು ಮರಿನ ತಂದಿದ್ದೀನಲ್ಲ ಸ್ನೇಹಿತರೆ, ಇದನ್ನು ಹೇಗೆ ರೆಡಿ ಮಾಡಬೇಕು, ಇದನ್ನು ಎಷ್ಟು ತಿಂಗಳಿಗೆ ರೆಡಿ ಮಾಡಿ ಮಾರಾಟ ಮಾಡಬೇಕು ಅನ್ನೋದನ್ನ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಈಗ ನಾನು ಇವತ್ತು ಏನು ತಂದಿದ್ದೀನಲ್ಲ, ಈಗ 2.5 ತಿಂಗಳು ಮರಿನ, ಇದಕ್ಕೆ ಸ್ನೇಹಿತರೆ ನೀವು ಯಾವುದೇ ಥರದ ಫೀಲ್ಡ್ ಕೊಟ್ಟು ಬೆಳೆಸೋ ಆಗಿಲ್ಲ ಸ್ನೇಹಿತರೆ. ಏನಕ್ಕೆ ಅಂತಂದರೆ, ನಿಮಗೆ ಫೀಲ್ಡ್ ಕೊಟ್ಟರೆ 10 ರೂಪಾಯಿ ನೀವು ಕೋಳಿಲಿ ಲಾಭ ನೋಡೋಕ್ಕಾಗೋದೇ ಇಲ್ಲ. ಏನಕ್ಕೆ ಅಂದರೂ ಇದು ನನ್ನ ಅನುಭವ. ನಾನು ಸೋಲನ್ನ ಅನುಭವಿಸಿ ಮತ್ತೆ ಬಂದಿರೋ ಸ್ನೇಹಿತರೆ. ಏನಕ್ಕೆ ಅಂದರೆ, ಕೋಳಿಲಿ ಯಾವ್ಯಾವ ಥರ ಲಾಸ್ ಆಗುತ್ತೆ, ಯಾವ್ಯಾವ ಥರ ಎಲ್ಲಿ ಎಡುವುದೇ ಅನ್ನೋದು ನಾನು ಸಂಪೂರ್ಣವಾಗಿ ಹೇಳ್ತೀನಿ ಸ್ನೇಹಿತರೆ. ಒಂದು ಏನು ಅಂತಂದರೆ, ಅನುಭವ ಇಲ್ದಲೇ ಒಂದು ದಿನದ ಮರಿಯನ್ನು ತಂದರೆ ನೀವು ಸಹ ನಂತರ ಲಾಸ್ ಆಗ್ತೀರ ಸ್ನೇಹಿತರೆ. ಹಾಗಾಗಿ ದಯವಿಟ್ಟು ಯಾರೇ ಆಗಲಿ ಕೋಳಿ ಸಾಗಾಣಿಕೆ ಪ್ರಾರಂಭ ಮಾಡೋರು ದಯವಿಟ್ಟು 1 ದಿನದ ಮರಿನ ತಗೊಂಬಂದು ಸಾಗಾಣಿಕೆ ಮಾಡಬೇಡಿ. ಏನಕ್ಕೆ ಅಂತಂದರೆ, ನಿಮಗೆ ಅನುಭವ ಇರಲ್ಲ, ಅದಕ್ಕೆ 3 ವ್ಯಾಕ್ಸಿನೇಷನ್ ಇರಬೇಕು. ಅದನ್ನು ಹೇಗೆ ನಾವು ನಿರ್ವಹಣೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಸ್ನೇಹಿತರೆ. ಆಮೇಲೆ ಏನಿಲ್ಲ ಅಂದರೂ ನಮ್ಮ ವೆದರ್ಗೆ ಸೆಟ್ ಆಗಿಲ್ಲ ಅಂದರೆ ನಾವು 500 ತಂದಿದ್ದೀವಿ ಅಂದರೆ ಅದರಲ್ಲಿ 200 ಸತ್ತೋಗ್ಬಿಡುತ್ತೆ ಸ್ನೇಹಿತರೆ. ನನಗೂ ಮೊದಲನೇ ಅನುಭವ 200 ಮರಿ ಸತ್ತೋಯ್ತು ಸ್ನೇಹಿತರೆ. ಹಾಗಾಗಿ ನನಗೆ ತುಂಬ ಕೋಳಿಲಿ ಪೂರ್ತಿ ಲಾಸ್ ಆಗೋಯ್ತು. ಏನಕ್ಕಪ್ಪ ಈ ಫೀಲ್ಡಿಗೆ ಬಂದೆ, ಏನಕ್ಕೆ ಇದನ್ನು ಆಯ್ಕೆ ಮಾಡ್ಕೊಂಡೆ ಅನ್ನೋವಷ್ಟು ನನಗೂ ಸಹ ಬೇಜಾರಾಗ್ಬಿಟ್ಟಿತ್ತು ಸ್ನೇಹಿತರೆ. ಹಾಗಾಗಿ ನಿಮಗೂ ಸಹ ಹೇಳ್ತಾಯಿದ್ದೀನಿ, ಯಾರೂ ಸಹ ಮೊದಲಿಗೆ ಅಂದರೆ ನಮಗೇನು ಗೊತ್ತೇ ಇಲ್ಲ, ಝೀರೋ ನಾನು ಅನ್ನೋರು ದಯವಿಟ್ಟು ಯಾರೂ ಸಹ ನೀವು 1 ದಿನದ ಮರಿನ ಆಯ್ಕೆ ಮಾಡ್ಕೊಳಕ್ಕೆ ಹೋಗಲೇಬೇಡಿ ಸ್ನೇಹಿತರೆ. ನೀವು ಆದಷ್ಟು 1 ತಿಂಗಳಾಗಿರ್ಬೋದು ಇಲ್ಲ 2 ತಿಂಗಳು ಮರಿನ ತಗೊಂಬಂದು ನೀವು ಈ ಕೋಳಿ ಫೀಲ್ಡ್ಗೆ ಬಂದರೆ ಅದರಲ್ಲಿ ನೀವು ಲಾಭ ತೊಗೊತೀರ. ಏನೂ ಗೊತ್ತಿಲ್ಲದಲೇ ನೀವು 1 ದಿನದ ಮರಿ ತಗೊಂಬಂದರೆ ಮತ್ತೆ ನೀವು ಲಾಸ್ ಆಗ್ತೀರಾ. ಅದರಿಂದ ನಾನು ಒತ್ತಿ ನಿಮಗೆ ಹೇಳ್ತಾಯಿದ್ದೀನಿ ಸ್ನೇಹಿತರೆ. ಈಗ ನಾನು ತಂದಿರೋವಂಥ 2 ತಿಂಗಳು ಮರಿನ ಇದನ್ನು ಆಲ್ಮೋಸ್ಟ್ ನಾನು ಹಳ್ಳಿ ಕಡೆ ಏನು ರೈತರ ಕಡೆಯಿಂದ ಸಿಗ್ತೈತಲ್ಲ ಆ ಥರದಿಂದನೇ ತಗೊಂಡಿದ್ದೀನಿ ಸ್ನೇಹಿತರೆ. ಇದು ಏನಿಲ್ಲ ಅಂದರೂ ನನಗೆ 120-130 ರೂಪಾಯಿ ಒಂದು ಮರಿಗೆ ಬೀಳುತ್ತೆ ಸ್ನೇಹಿತರೆ. ಏನಕ್ಕೆ ಅಂತಂದರೆ, ಇದಾಲೆ ನಮ್ಮಲ್ಲಿ ಈಗ 400 ಗ್ರಾಮ್ 500 ಗ್ರಾಮ್ ಇದು ಮರಿ ಬರುತ್ತೆ ಸ್ನೇಹಿತರೆ. ಹಾಗಾಗಿ 120-130 ರೂಪಾಯಿ. ನೀವೇ ನೋಡ್ತಿರ್ಬೋದು ಎಷ್ಟು ಲವಲವಿಕೆಯಿಂದ ಇದೆ ಅಂತ. ಏನಕ್ಕೆ ಅಂದರೆ, ಇದು 3 ವ್ಯಾಕ್ಸಿನೇಷನ್ ಕಂಪ್ಲೀಟ್ ಆಗಿದೆ. ಆಮೇಲೆ ಯಾವುದೇ ಥರದ ಕಾಯಿಲೆಗಳು ಇಲ್ಲ. ಹಾಗಾಗಿ ಅತ್ಯುತ್ತಮವಾಗಿ ಇಳುವರಿ ಬಂದಿದೆ ಸ್ನೇಹಿತರೆ. ಅಂತಂದರೆ ನಾವು ಈಗ ಬೇರೆ ಕಡೆ ಮರಿಗಳು ತಗೊಂಡಾಗ ಈ ನಮ್ಮ ಮರಿಗಳು ನೋಡಿದಾಗ ತುಂಬ ಡಿಫ್ರೆಂಟ್ ಇರ್ತದಲ್ಲ. ಹಾಗಾಗಿ ಸ್ನೇಹಿತರೆ, ಮೊದಲಿಗೆ 2 ತಿಂಗಳಿಗೆ ಏನು ಕೊಡಬೇಕು ಅಂತ ಹೇಳ್ತೀನಿ ಸ್ನೇಹಿತರೆ. ಮೊದಲಿಗೆ ತಂದಂಥ ನಾಟಿ ಕೋಳಿ ಮರಿಗಳಿಗೆ ಬೇವಿನ ಸೊಪ್ಪು, ಅಂದರೆ ನಮ್ಮ ಕಡೆ ಅಂದರೆ ಸುತ್ತಮುತ್ತಲಿ ಬೇರೆ ಥರ ಹೇಳ್ತಾರೆ, ನಮ್ಮಲ್ಲಿ ಬೇವಿನ ಸೊಪ್ಪು. ಮೊದಲಿಗೆ ಸ್ವಲ್ಪ ಬೇವಿನ ಸೊಪ್ಪು ಕೊಡಬೇಕು ಸ್ನೇಹಿತರೆ. ಏನಕ್ಕೆ ಅಂದರೆ, ಬೇವಿನ ಸೊಪ್ಪು ಏನಾದರೂ ಕುಕ್ಕಿ ತಿಂತು ಅಂದರೆ ಯಾವುದೇ ಥರ ವೈರಸ್ ಬರೋಲ್ಲ, ಯಾವುದೇ ಥರ ಕಾಯಿಲೆಗಳು ಸಹ ಬರೋಲ್ಲ. ಹಾಗಾಗಿ ಮೊದಲು ಬೇವಿನ ಸೊಪ್ಪು, ನೆಕ್ಸ್ಟು ಸ್ನೇಹಿತರೆ ಅಶ್ನದ ನೀರು ಸ್ವಲ್ಪ ನೋಡಿ, ಇಲ್ಲಿ ನೋಡ್ತಿರ್ಬೋದಲ್ಲ, ಈಗ ನಾನೇನು ಇಟ್ಟಿದ್ದೀನಲ್ಲ ಕ್ರೇಟಲ್ಲಿ, ಈ ಥರ ಸ್ವಲ್ಪ ಅಷ್ಟು ನೀರು ಕೊಡ್ಬೇಕು ಸ್ನೇಹಿತರೆ. ಏನಕ್ಕೆ ಅಂದರೆ, ಯಾವುದೇ ಥರದ ಬೇರೆ ಶೆಡ್ಡ ಇರ್ಬೋದು ಇಲ್ಲ ಬೇರೆ ಕಡೆಯಿಂದ ಬಂದಿರ್ತೈತಲ್ಲ ಕೋಳಿ, ಹಾಗಾಗಿ ವೈರಸ್ ಏನಾಯಿತು ಅಂದರೆ
ಅದು ಕುಡಿದಾಗ ಏನು ನೀರು ಕುಡಿದಾಗ ಯಾವುದೇ ಥರ ವೈರಸ್ ಇರೋಲ್ಲ. ಆಮೇಲೆ ಬೇವಿನ ಸೊಪ್ಪು ಇದನ್ನು ದಯವಿಟ್ಟು ಯಾರು 2 ತಿಂಗಳು ಮರಿ ತರ್ತೀರಾ ಇದನ್ನು ಕಂಪಲ್ಸರಿ ಮಾಡಲೇಬೇಕು ಸ್ನೇಹಿತರೆ. ಇಲ್ಲ 1 ತಿಂಗಳು ಮರಿ ತಂದರೂ ಮಾಡಲೇಬೇಕು ಸ್ನೇಹಿತರೆ. ನೀವೇ ನೋಡ್ತಿರ್ಬೋದು, ಕುಡಿಯೋಲ್ಲ ಅಂತ ಏನು ಹೇಳಕ್ಕೆ ಹೋಗ್ಬೇಡಿ, ನಾನೇ ಲೈವಲ್ಲಿ ತೋರಿಸ್ತಾ ಇದ್ದೀನಿ. ನೀರು ಕುಡಿಯುತ್ತೆ ಸ್ನೇಹಿತರೆ. ಹಾಗಾಗಿ ಸ್ವಲ್ಪ ಅರ್ಶಿನದ ಪುಡಿ ನೀರನ್ನ ಅರ್ಶಿನ ಅಂದರೆ ಅಡುಗೆ ಅರ್ಶಿನ ಇಡ್ತೈತಲ್ಲ ಸ್ನೇಹಿತರೆ, ಅದನ್ನ ಇಡಿ. ಮತ್ತು ಹೇಗೆ ಸಿದ್ಧತೆ ಮಾಡ್ಕೊಬೇಕು ಕೋಳಿ ಬಿಡೋಕ್ಕೆ ನೋಡಿ ಸ್ನೇಹಿತರೆ. ಈಗ ನಾವು ಒಂದು ಬ್ಯಾಚ್ ಸ್ಟಾರ್ಟ್ ಮಾಡ್ತಿದ್ದಂಗೆ ಮತ್ತೆ ಏನು ಮಾಡ್ತಾರೆ ತುಂಬ ಜನ ಅದಕ್ಕೆ ತಂದು ಮರಿಗಳ್ನ ಬಿಟ್ಬಿಡ್ತಾರೆ. ಅದು ತಪ್ಪು ಸ್ನೇಹಿತರೆ, ದಯವಿಟ್ಟು ಆ ಥರ ಮಾಡಬೇಡಿ. ವೈರಸ್ ಇರ್ತೈತೆ, ಮತ್ತು 2 ತಿಂಗಳು ಮರಿಗಳು ಸತ್ತೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಆ ಥರ ಮಾಡಬೇಡಿ. ನೀವು ನೋಡಿಲಿ, ನಾನು ಒಂದು ಬ್ಯಾಚು ಖಾಲಿ ಆಗ್ತಿದ್ದಂಗೆ ನಾನು ಸಂಪೂರ್ಣವಾಗಿ ಅದನ್ನೆಲ್ಲ ಆಚೆಗೆ ತೆಗೆದು ನೀವೇ ನೋಡ್ತಿರ್ಬೋದು ಹೊಸ್ದಾಗಿ ಉಬ್ಲಾಕಿದ್ದೀನಿ ಸ್ನೇಹಿತರೆ. ಏನಕ್ಕೆ ಅಂದರೆ ಹೊಸ್ದಾಗಿ ಉಬ್ಲಾಕೋದ್ರಿಂದ ಯಾವುದೇ ಥರ ವೈರಸ್ ಬರೋಲ್ಲ, ಮತ್ತು ಯಾವುದೇ ಥರದ ಕಾಯಿಲೆಗಳು ಬೇಗ ನಮ್ಮ ನಾಟಿ ಕೋಳಿಗಳಿಗೆ ಬರೋಲ್ಲ ಸ್ನೇಹಿತರೆ. ನಾಟಿ ಕೋಳಿಗಳಿಗೆ ಆಮೇಲೆ ತುಂಬ ಜಾಗ್ರತೆ ವಹಿಸ್ಬೇಕು ಸ್ನೇಹಿತರೆ. ಕಾಯಿಲೆ ಬರೋಲ್ಲ, ನಾಟಿ ಕೋಳಿಗೆ ಮಿನಿಮಮ್ 50% ಕಾಯಿಲೆ ಬರೋಲ್ಲ. ಬಂತು ಅಂದರೆ ಎಲ್ಲರೂ ಚಿತಾಲಾಗೋಗ್ಬಿಡ್ತೀರ ಸ್ನೇಹಿತರೆ, ಆ ಥರ ಇರ್ತದೆ. ದಯವಿಟ್ಟು ತುಂಬ ಜಾಗ್ರತೆ ವಹಿಸಬೇಕು. ಫಸ್ಟ್ ಬ್ಯಾಚು ನಾವು ಕಳಿಸಿದ್ದೀವಿ ಅಂತೇಳಿ ಮತ್ತೆ ಅದಕ್ಕೆ ತಂದುಬಿಡೋದು, ಇಲ್ಲ ನಮ್ಮ ಹತ್ರ ಇನ್ನೂ ಒಂದು 100 ಐತೆ ತಡೆ ಇದಕ್ಕೆ ಒಂದು 200 ತಂದುಬಿಡೋದು ಅಂತ ಆ ಕೆಲಸ ಮಾಡಬೇಡಿ. ಪೂರ್ತಿ ಸಂಪೂರ್ಣವಾಗಿ ಒಂದು ಬ್ಯಾಚ್ ಖಾಲಿ ಆಗ್ತಿದ್ದಂಗೆ ಸಂಪೂರ್ಣವಾಗಿ ನೀವು ಉಬ್ಲನ್ನ ಹಾಕ್ಕಂತೀರಾ, ಇಲ್ಲ ಅಂತಂದರೆ ಅದಕ್ಕೆ ಏನಾದರೂ ಸುಣ್ಣದ ನೀರು ಈ ಥರ ಏನಾದರೂ ಒಂದು ಸ್ವಲ್ಪ ಬೆಂಕಿ ಇಡೋದು, ಈ ಥರ ಮಾಡಿ ನೀವು ಮರಿಗಳನ್ನ ತಂದು ಬಿಡೋದು ಭಾಳ ಉತ್ತಮ ಸ್ನೇಹಿತರೆ. ಏನಕ್ಕೆ ಅಂತಂದರೆ ಕಾಯಿಲೆಗಳು ಕಂಟ್ರೋಲ್ ಮಾಡೋದು ನಮ್ಮ ಕೈಲೇ ಇದೆ. ಏನಕ್ಕೆ ಅಂದರೆ ಬಂದಾಗ ಬರೋಕ್ಕಿಂತ ಮುಂಚೆ ನಾವೇನೇನು ತಯಾರಿ ಮಾಡಬೇಕೋ ಅದನ್ನು ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಈಗ 2 ತಿಂಗಳು ಮರಿ ಏನಕ್ಕೆ ತಂದಿದ್ದೀನಿ, ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತ ಸ್ನೇಹಿತರೆ. ನಾನು ಈಗ ಬಿಸ್ನೆಸ್ ಫೀಲ್ಡಿಗೆ ಅಂತ ಒಂದಕ್ಕೆ ಕಾಲಿಟ್ಟಾಗ ನಾವೇನು ಮಾಡಬೇಕು, ಬೇಗ ಗ್ರೌತ್ ಆಗಿ ಮುಂದಕ್ಕೆ ಹೋಗ್ತಾ ಇರ್ಬೇಕು ಸ್ನೇಹಿತರೆ. ನಾನು ಒಂದಿನದ ಮರಿ ತಂದು ನಾನು 6 ತಿಂಗಳು ತಗೊಳಕ್ಕೆ ನನ್ನ ಹತ್ರ ಟೈಮ್ ಇಲ್ಲ ಸ್ನೇಹಿತರೆ. ಏನಕ್ಕೆ ಅಂದರೆ ನಾನು ಇವಾಗ ದುಡಿಲೇಬೇಕು. ತಂದೆ ತಾಯಿ ಜವಾಬ್ದಾರಿ ನನಗೆ ಕೊಟ್ಟಾಗ ಏನು ಮಾಡಬೇಕು, ನಾನು ದುಡಿಲೇಬೇಕು. ಹಾಗಾಗಿ ಏನು ಮಾಡಬೇಕು, ನಾನು ಬಿಸ್ನೆಸ್ ಫೀಲ್ಡಿಗೆ ಬಂದಾಗ ಏನು ಮಾಡಬೇಕು ಸ್ನೇಹಿತರೆ, ನಾವು ಈ ಥರ ಆಯ್ಕೆ ಮಾಡ್ಕೊಬೇಕು. ಅಂತಂದರೆ ನಾವು 0ಇಂದ ಬಂದಿದ್ದೀವಿ, ಎಲ್ಲ ತಿಳ್ಕೊಂಡಿದ್ದೀವಿ, ಅನುಭವ ಆಯ್ತಿದ್ದಂಗೆ ಈಗ ಅದನ್ನು ಬಿಟ್ಬಿಡಬೇಕು. ಈಗ ನೆಕ್ಸ್ಟ್ ಚಾಪ್ಟ್ರು ಅಂದರೆ ಅಸಲಿ ಆಟ ಇವಾಗ ಶುರು ಆಗ್ತೈತಲ್ಲ ಅಂತ ಹೇಳ್ತಾರಲ್ಲ, ಅದನ್ನು ಈಗ ನಮ್ಮ ಲೈಫಲ್ಲಿ ಈಗ ಶುರುವಾಗುತ್ತೆ ಸ್ನೇಹಿತರೆ. ನೀವು ಆದಷ್ಟು 2 ತಿಂಗಳು ಮರಿ ಸ್ಟಾರ್ಟ್ ಮಾಡ್ಕೊಂಡು ಬಿಸ್ನೆಸ್ ಮಾಡೋರು ದಯವಿಟ್ಟು ಈಗ ಬೇಗ ಗ್ರೌತ್ ಆಗಬೇಕು ಅಂದರೆ ಸ್ನೇಹಿತರೆ, ಅದಕ್ಕೆ ನೀವು ಈ ಥರ ಗ್ರೀನ್ ಮೆಸ್ನು ನಾನು ಏನು ಮಾಡಿದ್ದೀನಲ್ಲ ಈ ಥರ ಮಾಡ್ಕೊಳ್ಳಿ. ಈ ಥರ ಮಾಡ್ಕೊಂಡು 2 ತಿಂಗಳು 2.5 ತಿಂಗಳು ಮರಿಗಳ್ನೇ ತರ್ರಿ. ನೀವು ಸಾಕಬೇಕಾದ್ರೆ ಇಷ್ಟೇ ಸ್ನೇಹಿತರೆ, ಬರೀ 2 ತಿಂಗಳು ನೀವು 2.5 ತಿಂಗಳು ಮರಿ ತಂದಿದ್ದೀರ ಅಂದರೆ ಅದಕ್ಕೆ ನೀವೇನಿಲ್ಲ ಪುಷಪ್ ಮಾಡಬೇಕಾದ್ರೆ 2.5 ತಿಂಗಳಿಂದ 3 ತಿಂಗಳು ಅಷ್ಟೇ ಪುಷಪ್ಪು. ಅಷ್ಟು ಮಾಡಿದ್ರೆ ಅದು ಮಾಂಸಕ್ಕೆ 1-1.25 kg ರೆಡಿ ಆಗೋಗ್ಬಿಡ್ತದೆ ಸ್ನೇಹಿತರೆ. ಹೊಸ್ದಾಗಿ 2 ತಿಂಗಳು ಮರಿಗಳಿಗಾಗಲಿ 1 ತಿಂಗಳು ಮರಿ ಏನು ಆಹಾರ ಕೊಡಬೇಕು ಅಂತ ಕೇಳ್ತಿರ್ತಾರೆ ಸ್ನೇಹಿತರೆ. ಹಾಗಾಗಿ ಇದು ಸ್ನೇಹಿತರೆ ಜೋಳದ ನುಚ್ಚು ಅಂದರೆ ಮಿಸ್ಕಿನ್ ಜೋಳದ ನುಚ್ಚು, ಆಮೇಲೆ ರಾಗಿ ಅಕ್ಕಿ ನುಚ್ಚು 3 ಮಿಕ್ಸ್ ಮಾಡಿ ಸ್ನೇಹಿತರೆ. ಅಂತಾರೆ ಹೊಸ್ದಾಗಿ ಯಾರಾದರೂ ಪ್ರಾರಂಭ ಮಾಡೋರು ಇದನ್ನು ನೋಡಿ ತುಂಬ ಜನ ಕೇಳ್ತಿರ್ತಾರೆ ಸ್ನೇಹಿತರೆ, ಏನು ಆಹಾರ ಕೊಡಬೇಕು ಮೊದಲಿಗೆ ತಂದಾಗ ಅಂತೇಳಿ ತುಂಬ ಜನಕ್ಕೆ ಇರ್ತೈತೆ ಸ್ನೇಹಿತರೆ. ನೈಸರ್ಗಿಕವಾಗಿ ಸಿಗುವಂಥ ನಮ್ಮಲ್ಲಿ ಮಿಸ್ಕಿನ್ ಜೋಳ ಸಿಗುತ್ತೆ ಸ್ನೇಹಿತರೆ. ನಮ್ಮ ಉತ್ತರ ಕರ್ನಾಟಕ ಇರ್ಬೋದು, ದಕ್ಷಿಣ ಕನ್ನಡ ಇರ್ಬೋದು, ಇಲ್ಲ ಮಂಗಳೂರು, ಉಡುಪಿ ಈ ಸೈಡ್ನವ್ರಿಗೂ ಸಹ ಜೋಳ ಅನ್ನೋದು ಸಿಗುತ್ತೆ. ಜೋಳ ಮಾಮೂಲಿ, ಅಕ್ಕಿ ನುಚ್ಚು ಮಾಮೂಲಿ, ಅದಕ್ಕೆ ರಾಗಿ 3 ಮಿಕ್ಸ್ ಮಾಡಿ ಸ್ನೇಹಿತರೆ. ಏನಕ್ಕೆ 3 ಆಹಾರ ಕೊಡೋದ್ರಿಂದ ಯಾವುದೇ ಥರದ ಕಾಯಿಲೆಗಳು ಬರೋಲ್ಲ, ಆಮೇಲೆ ಬೇಗ ಗ್ರೌತ್ ಆಗುತ್ತೆ, ಸ್ಟ್ರೆಂತ್ ಬರುತ್ತೆ. ಏನಕ್ಕೆ ಅಂತಂದರೆ ಇದರಲ್ಲಿ ರಾಗಿಲಿ ಅತ್ಯುತ್ತಮವಾಗಿ ನಾಟಿ ಕೋಳಿಗಳು ಇಳುವರಿ ಬರೋಕ್ಕೆ ರಾಗಿ ತುಂಬ ಸಪೋರ್ಟ್ ಮಾಡುತ್ತೆ. ಹಾಗಾಗಿ ರಾಗಿ ಕೊಡದಲ್ಲೇ ಇರಬೇಡಿ. ಜೋಳನೂ ಅಷ್ಟೇ, ಅಕ್ಕಿ ನುಚ್ಚು ಸ್ವಲ್ಪ ಕೊಟ್ಕೊಂಡು ಆರಾಮಾಗಿ 3ಕ್ಕೂ ಮಿಕ್ಸ್ ಮಾಡಿಬಿಡಿ ಸ್ನೇಹಿತರೆ. ಮಿಕ್ಸ್ ಮಾಡಿ ಕೊಡೋದ್ರಿಂದ ನಾಟಿ ಕೋಳಿ ಮರಿಗಳಿಗೆ ನೋಡಿ ಇಲ್ಲೇನು ನಮ್ಮವು ಈಗ ಇದಾವಲ್ಲ ಸ್ನೇಹಿತರೆ, ಇವತ್ತು ತಂದು 2 ದಿನ ಆದಮೇಲೆ ಇಷ್ಟು ಥರ ಲೆವೆಲ್ಗೆ ಈ ಥರ ಬರೋ ಥರ ನಾನು ಮಾಡಿದ್ದೀನಿ ಸ್ನೇಹಿತರೆ. ನಾನು ರೂಲ್ಸ್ನ ಫಾಲೋ ಮಾಡ್ತೇನೆ, ಅದೇ ಥರ ಫಾಲೋ ಮಾಡಿದ್ರೆ ಸ್ನೇಹಿತರೆ ನೀವು ಬಿಸ್ನೆಸ್ಸಲ್ಲಿ ಗ್ರೌತ್ ಆಗ್ತೀರ ಸ್ನೇಹಿತರೆ. ಏನಕ್ಕೆ ಅಂತಂದರೆ ನಾನು ಒಂದು ಸೋಲು ಕಂಡಿದ್ರೆ ಮತ್ತು ಆ ಸೋಲನ್ನ ಹೇಗೆ ಹೊಡೆದು ಮುಂದೆ ಬರಬೇಕು ಅಂತ ತಿಳ್ಕೊಂಡು ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತಾಯಿದ್ದೀನಿ ಸ್ನೇಹಿತರೆ. ಹಾಗಾಗಿ ನೀವು ಸಹ ಯಾರು ನಾಟಿ ಕೋಳಿ ಫೀಲ್ಡಿಗೆ ಬರ್ತಿರಲ್ಲ ಸ್ನೇಹಿತರೆ, ಅವರು ನಂತರ ಆಯ್ಕೆ ಮಾಡ್ಕೊಳ್ಳಿ ಸ್ನೇಹಿತರೆ. ಒಂದಿನ ತರಬೇಡಿ, 2-2.5 ತಿಂಗಳು ಮರಿಗಳ್ನ ತಂದಾಗ ನಿಮಗೂ ಸಹ ಬೇಗ ಬಿಸ್ನೆಸ್ಸಲ್ಲಿ ಗ್ರೌತ್ ಆಗೋಕ್ಕೆ ಒಳ್ಳೆಯದಾಗುತ್ತೆ. ಆಮೇಲೆ ಅದನ್ನು ಹೇಗೆ ರಕ್ಷಣೆ ಮಾಡಬೇಕು ಅಂತೇಳಿ ಸಂಪೂರ್ಣ ಹಾಕಿದ್ದೀನಿ ಸ್ನೇಹಿತರೆ, ಸಂಪೂರ್ಣ ತಿಳಿಸ್ಕೊಟ್ಟಿದ್ದೀನಿ. ಇದೇ ಥರ ಫಾಲೋ ಮಾಡಿ. ಧನ್ಯವಾದಗಳು.